ನಾನು ನಗರಸಭೆ ಪೌರಾಯುಕ್ತರು ಶ್ರೀಮತಿ ಲಕ್ಷ್ಮಿ ಅಂಥೇಳಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಜನಗಣತಿ ಮಾಹಿತಿಯನ್ನು ಪ್ರತಿಯೊಬ್ಬರು ಇದನ್ನು ಬಳಸ್ಕೊಂಡು ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಭಾರತ ಜನಗಣತಿ 2027 1/4/2026ರಿಂದ 15/4/2026ರವರೆಗೆ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ಸ್ವಯಂ ವೆಬ್ಸೈಟ್ ಮೂಲಕ ಪ್ರತಿಯೊಬ್ಬ ಭಾರತದ ಪ್ರಜೆಯು census.gov.in/SC ವೆಬ್ಸೈಟ್ಗೆ ಲಿಂಕನ್ನ ಬಳಸ್ಕೊಂಡು ಏನು ನಮ್ಮ ವಸತಿ ಪರಿಸ್ಥಿತಿ ಮತ್ತು ಲಭ್ಯವಿರ್ತಕ್ಕಂಥ ಸೌಕರ್ಯಗಳು ಮತ್ತು ಮನೆಗಳು ಹೊಂದಿರುವ ಆಸ್ತಿಗಳ ಕುರಿತು ಮಾಹಿತಿಗಳನ್ನು ಒದಗಿಸಬೇಕು. ಇದು ಮೊದಲ ಹಂತದಲ್ಲಿ ಆಗಿರುತ್ತೆ. ಇದು ಭಾರತ ಸರ್ಕಾರದಿಂದ ಅತಿ ದೊಡ್ಡ ಒಂದು ಆಡಳಿತಾತ್ಮಕ ಮತ್ತು ಅಂಕಿ ಅಂಶಗಳ ಸಂಗ್ರಹ ಕಾರ್ಯವಾಗಿರುತ್ತದೆ. ಇದು ರಾಷ್ಟ್ರದ ಯೋಜನೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಸಹಕಾರಿಯಾಗಿರುತ್ತದೆ. ಸ್ವಯಂ ನೋಂದಣಿಗೆ ಅವಕಾಶ ಕಲ್ಪಿಸುವುದರಿಂದ ನಮ್ಮ ಚಿತ್ರದುರ್ಗ ನಗರದ ಪ್ರತಿಯೊಬ್ಬ ನಾಗರಿಕರು ಸಹ ಇದನ್ನು ಮಾಡ್ಕೊಂಡ್ಬಿಟ್ಟು ಈ ಲಿಂಕ್ನ ಬಳಸ್ಕೊಂಡ್ಬಿಟ್ಟು ಮನೆ ಪಟ್ಟಿಯ ಮಾಹಿತಿಯನ್ನು ನಮೂದಿಸಬೇಕಾಗಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಗ್ಯಾರಂಟಿ ಇರೋದಿಲ್ಲ. ನಮ್ಮಲ್ಲಿ ಗಣತಿದಾರರು 15ನೇ ತಾರೀಕಿಂದ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ನಾವು ಮೇಲ್ವಿಚಾರಕರನ್ನು ಸಹ 6 ಬ್ಲಾಕಿಗೆ ಒಬ್ಬರು ಮೇಲ್ವಿಚಾರಕರನ್ನು ನೇಮಕ ಮಾಡ್ತೀವಿ. ಗಣತಿದಾರರಿಗೆ ನಾವು ಗುರುತಿನ ಚೀಟಿಯನ್ನು ಸಹ ಕೊಟ್ಟಿರ್ತೀವಿ. ಅವರು ಅವರ ಮೊಬೈಲ್ ಆ್ಯಪನ್ನು ಬಳಸ್ಕೊಂಡ್ಬಿಟ್ಟು ಏನು ವಸತಿ ಸೌಕರ್ಯದ ಮಾಹಿತಿಗಳನ್ನು ಕಾರ್ಯವನ್ನು ಮಾಡಲಿಕ್ಕೆ ತರಬೇತಿ ಅವರಿಗೆ ಕೊಡ್ತಾ ಇದ್ದೀವಿ. ಈಗ ಸದ್ಯದಲ್ಲಿ ತರಬೇತಿ ಆದ ತಕ್ಷಣ ನಿಮಗೆ ಈಗ ಸೆಲ್ಫ್ ಎನ್ಯುಮರೇಷನ್ ಮುಗಿದ ಮೇಲೆ ಅವರು ತಮ್ಮ ಮನೆಗಳಿಗೆ ಭೇಟಿ ನೀಡಿ ಈ ಒಂದು ಮಾಹಿತಿಗಳ ಸಂಗ್ರಹಣೆ ಕಾರ್ಯಕ್ಕೆ ಮೊದಲ ಹಂತದಲ್ಲಿ ನಾವು ಪ್ರಾರಂಭವನ್ನು ಮಾಡಿದ್ದೀವಿ. ಸಾರ್ವಜನಿಕರು ಏನಂದರೆ ಈಗ ಇದರಲ್ಲಿ ಅವರ ಒಂದು ವಸತಿ ಸೌಕರ್ಯದ ಮಾಹಿತಿ ನಮಗೆ ಇದು ಅಂಕಿ ಅಂಶಗಳು ನೆಕ್ಸ್ಟು ಒಂದು ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಿಗೆ ಇದು ಸಹಕಾರಿಯಾಗುವುದರಿಂದ ಪ್ರತಿಯೊಬ್ಬ ನಾಗರಿಕರು ಸ್ವಯಂ ಪ್ರೇರಿತರಾಗಿ ಸ್ವಯಂ ನೋಂದಣಿ ಏನು ವೆಬ್ಸೈಟ್ ಇದೆ census.gov.in/SC ವೆಬ್ಸೈಟ್ ಲಿಂಕಿಗೆ ಹೋಗ್ಬಿಟ್ಟು ಒಂದು OTP ರಿಜಿಸ್ಟರ್ ಆಗುತ್ತೆ. ಆದಮೇಲೆ ಅದ್ರಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳಿಗೆ ಅವರೇನೆ ಅವ್ರ ಮನೇಲಿ ಇರ್ತಕ್ಕಂಥ ಪರಿಸ್ಥಿತಿಗಳನ್ನು ಎಂಟ್ರಿ ಮಾಡಿಬಿಟ್ಟು ಲಾಸ್ಟಿಗೆ ಅವರಿಗೆ ಒಂದು ಸ್ಕ್ರೀನ್ಶಾಟ್ ಬರುತ್ತೆ. ಅದನ್ನು ಅವರು ಒಂದು ಕೋಡ್ ಬರುತ್ತೆ, ಅದನ್ನು ಅವರು ಇಟ್ಕೋಬೇಕಾಗುತ್ತೆ. ಸೆಲ್ಫೇ ಮಾಡ್ಕೋಬೋದು ಅವರು ಮೊಬೈಲ್ ಆ್ಯಪಲ್ಲಿ. ಮನೆಗೆ ಬರ್ತಾರೆ ಗಣತಿದಾರರು. ನಾವು ಬ್ಲಾಕ್ ವೈಸ್ ಅವರಿಗೆ ನೇಮಕ ಮಾಡಿರ್ತೀವಿ ಇಂತಿಂಥ ಬ್ಲಾಕಿಗೆ ಹೋಗಬೇಕು ಅಂತ. ಇದೆಲ್ಲ ಮೊದಲ ಬಾರಿಗೆ ಭಾರತದಲ್ಲಿ ಇದು ಏನಂದರೆ ಡಿಜಿಟಲ್ ಗಣತಿ ಆಗಿರೋದು. ಎಲ್ಲೋ ನಮ್ಮ ಮೊಬೈಲಲ್ಲೇ ಮಾಡುವಂಥದ್ದು, ಯಾವುದೇ ರೀತಿ ಮ್ಯಾನ್ಯುವಲ್ ಇರಲ್ಲ. ನಮ್ಮ ಒಂದು ಸಹಕಾರಕ್ಕೆ ಏನು ಸರ್ಕಾರದ ಯೋಜನೆಗೆ ಅಂಕಿ ಅಂಶಗಳನ್ನು ನೀಡಲಿಕ್ಕೆ ಪ್ರತಿಯೊಬ್ಬರು ಸಹ ಸಹಕಾರ ನೀಡಬೇಕು. ಈ ವೆಬ್ಸೈಟನ್ನು ಬಳಸ್ಕೊಂಡು census.gov.in/SC ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ಇರ್ತಕ್ಕಂಥ ತಮ್ಮ ಮನೆಯ ವಾಸ್ತುಸ್ಥಿತಿಯ ಮಾಹಿತಿಯನ್ನು ನಮೂದಿಸಬೇಕಾಗಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ.